ಹಲೋ ಆಲ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಫ್ರೆಂಡ್ಸ್, ಹೇಗಿದ್ದೀರಲ್ಲ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಶ್ರಾವಣ ಮಾಸ ಬಂತು ಅಂತಂದರೆ ಸಾಕು, ಸೊ ಕ್ಲೀನಿಂಗು ಅದು ಇದು ಸ್ಟಾರ್ಟ್ ಆಗೇ ಬಿಡುತ್ತೆ. ನಾನು ಸುಮಾರಷ್ಟು ಕ್ಲೀನಿಂಗ್ ವಿಡಿಯೋಗಳೆಲ್ಲ ಹಾಕಿದ್ದೀನಿ, ಬಟ್ ಈ ಸರಿ ತುಂಬ ಡೀಪ್ ಕ್ಲೀನಿಂಗ್ ಆ ಥರ ಎಲ್ಲ ಏನು ವಿಡಿಯೋಸ್ ಹಾಕ್ತಾ ಇಲ್ಲ. ಬಟ್ ಸಿಂಪಲಾಗಿ ಒಂದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಕ್ಲೀನಿಂಗ್ ಈ ಸರಿ ಏನಂತಂದರೆ, ನಮ್ಮದು ಸೋಫಾ, ಆಮೇಲೆ ಡೈನಿಂಗ್ ಟೇಬಲ್ದು ಕೂಡ ಕುಷನ್ಸ್ ಇರೋದು, ಆ್ಯಂಡ್ ವರಾಂಡದಲ್ಲಿ ಸಿಟ್ಟಿಂಗ್ ಏರಿಯಾದಲ್ಲೂ ಕೂಡ ಕುಷನ್ಸ್ ಎಲ್ಲ ಇರೋದ್ರಿಂದ ತುಂಬ ದಿವಸದಿಂದ ಪ್ಲ್ಯಾನಿಂಗ್ ಇತ್ತು ಒಂದು ವ್ಯಾಕ್ಯೂಮ್ ಕ್ಲೀನರ್ ತೊಗೊಳ್ಳೋಣ ಅಂತ. ಯಾಕಂದರೆ ಮೈನ್ಯೂಟ್ ಡಸ್ಟ್ ಎಲ್ಲ ಕಲೆಕ್ಟ್ ಆಗ್ತಿರುತ್ತೆ ಅದರಲ್ಲಿ. ನಾವು ಎಷ್ಟೇ ಕ್ಲೀನ್ ಮಾಡಿದ್ರೂ ಡಸ್ಟ್ ಕಾಣಿಸ್ತೇ ಇರ್ಬೋದು, ಬಟ್ ತುಂಬ ಮೈನ್ಯೂಟ್ ಡಸ್ಟ್ ಇರುತ್ತೆ. ಹಾಗಾಗಿಬಿಟ್ಟು ಸೊ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ಬಟ್ ಈ ಸರಿ ತೊಗೊಂಡೇ ಬೇಡ, ತುಂಬ ಯಾಕೋ ಡಸ್ಟಿಂಗ್ ಅಂತ ಅನ್ನಿಸ್ತಿದೆ ಅಂತಂದ್ಬಿಟ್ಟು ಈ ಸರಿ ಒಂದು ವ್ಯಾಕ್ಯೂಮ್ ಕ್ಲೀನರ್ ತಂದ್ವಿ. ನಾವು ತಂದು ಯುರೇಕಾ ಫೋರ್ಬ್ಸ್ದು. ಆನ್ಲೈನೆಲ್ಲ ಏನು ಬೈ ಮಾಡಲಿಲ್ಲ, ಆಫ್ಲೈನಲ್ಲಿ ಹೋಗಿ ಶಾಪಲ್ಲಿ ಹೋಗಿ ತೊಗೊಂಡು ಬಂದ್ವಿ. ಸೊ ಹಂಗಾಗಿ ಕ್ಲೀನಿಂಗ್ನ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಡಸ್ಟಿಂಗ್ ಎಲ್ಲ ಆದಮೇಲೆ ಈಗ ಸೋಫಾ ಎಲ್ಲ ಕ್ಲೀನ್ ಮಾಡ್ಕೋಣ ಅಂತಂದ್ಬಿಟ್ಟು. ಸೊ ಈ ಥರ ಏನೇ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ತಂದರೂ ಕೂಡ ಅದರದ್ದು ಓಪನಿಂಗ್ ಕೆಲಸ, ಆಪ್ರೇಟ್ ಮಾಡೋ ಕೆಲಸ ಎಲ್ಲ ಲಿಕ್ಕಿ ತಗೋತಾನೆ ರೆಸ್ಪಾನ್ಸಿಬಿಲಿಟೀಸು. ಸೊ ನಮಗಿಂತ ಈಗಿನ ಮಕ್ಕಳು ಫಾಸ್ಟ್ ಇರ್ತಾರೆ ಅಲ್ವಾ, ಸೊ ಹಾಗಾಗಿ ಅವನೇ ತೊಗೊಂಡು ಮಾಡ್ತಾಯಿದ್ದಾನೆ. ವಿತ್ ಅಂದರೆ ನಾವು ಕೂಡ ಅಲ್ಲೇ ಇದ್ವಿ, ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಎಲ್ಲ ಅವನೇ ತೆಗ್ದು ಮಾಡ್ದೆ. ಈ ಥರ ಎಡ್ಜಸ್ಸು, ಆಮೇಲೆ ಕಾರ್ನರ್ಸಲ್ಲಿ ಸಂದಿಗಳಲ್ಲೆಲ್ಲ ತುಂಬ ಚೆನ್ನಾಗಿ ಡಸ್ಟನ್ನು ಅಬ್ಸರ್ವ್ ಮಾಡುತ್ತೆ ಅದು. ಆಮೇಲೆ ಕ್ಲೀನಾಗಿ ಕೂಡ ಕಲೆಕ್ಟ್ ಆಯಿತು. ತುಂಬ ಮೈನ್ಯೂಟ್ ಡಸ್ಟ್ ನಮಗೆ ಕಣ್ಣಿಗೆ ಕಾಣಿಸ್ದೇ ಇರೋದು, ಕೈಗೆ ಟಚ್ ಮಾಡಿದ್ರೆ ನಮಗೆ ಕಣ್ಣಿಗೂ ಕೈಯಲ್ಲೂ ಗೊತ್ತಾಗದೇ ಇರೋವಂಥ ಮೈನ್ಯೂಟ್ ಡಸ್ಟ್ ಎಲ್ಲ ತುಂಬ ಚೆನ್ನಾಗಿ ಅಬ್ಸರ್ವ್ ಆಯಿತು. ಸೊ ಫೈನಲಿ ಈ ಥರ ಎಲ್ಲ ಡಸ್ಟಿಂಗ್ ಎಲ್ಲ ಮಾಡಿಕೊಂಡು ಸೋಫಾದೆಲ್ಲ ಕ್ಲೀನ್ ಮಾಡಿ, ಡೈನಿಂಗ್ ಟೇಬಲ್, ಚೇರ್ಸ್ದು ಎಲ್ಲದು ಕೂಡ ಡಸ್ಟಿಂಗ್ ಕ್ಲೀನ್ ಮಾಡ್ಕೊಂಡ್ವಿ. ಅದ್ರ ಜೊತೆಗೆ ಶ್ರಾವಣ ಕ್ಲೀನಿಂಗ್ ಕೂಡ ಸ್ವಲ್ಪ ಸ್ವಲ್ಪನೇ ಮಾಡ್ತಾ ಮುಗಿಸ್ಕೊಂಡ್ವಿ. ಅಟ್ ಎ ಟೈಮ್ ಸೇಮ್ ಎಲ್ಲ ಒಟ್ಟಿಗೆ ಮಾಡಿಲ್ಲ, ಒಂದು ದಿವಸ ಒಂದೊಂದು ಅಂತ ಅಂದ್ಕೊಂಡು ಒಂದು ವೀಕಲ್ಲಿ ಕ್ಲೀನ್ ಮಾಡ್ಕೊಂಡ್ವಿ. ಸೊ ಫೈನಲಿ ಇವತ್ತು ಶ್ರಾವಣ ಶುಕ್ರವಾರದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಅದೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೆ ಅಷ್ಟೇ ಕ್ಲೀನಿಂಗ್ ಅಂತ. ಸೊ ಬೆಟರ್, ಕುಷನ್ಸ್ ಎಲ್ಲ ಇದ್ದವರು ವ್ಯಾಕ್ಯೂಮ್ ಕ್ಲೀನರ್ ತೊಗೊಂಡು ಡಸ್ಟ್ ಮಾಡ್ಕೊಳ್ಳೋದು ಇಟ್ಸ್ ಬೆಟರ್. ಆ್ಯಂಡ್ ಹಾಗೆ ಇದೊಂದು ಕಾಲ್ಗೆಜ್ಜೆ ತೊಗೊಂಡಿದ್ದೆ. ಸುಮಾರು ಒಂದು 15 ದಿವಸ ಆಯಿತು ತೊಗೊಂಡ್ಬಿಟ್ಟು, ಆದರೆ ಇವತ್ತೇ ಹಾಕ್ಕೊಳ್ಳೋಣ ಅಂತ ಹಾಗೆ ಎತ್ತಿಟ್ಟಿದ್ದೆ. ಶ್ರಾವಣ ಮೊದಲನೇ ಶುಕ್ರವಾರ ದಿವಸ ಹಾಕ್ಕೊಳ್ಳೋಣ ಅಂತ. ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ಈ ಪುಟ್ಟ ಕಾಲ್ಗೆಜ್ಜಿನ ಸೇಮ್ ಡಿಸೈನ್ ನಾನು ಅರೌಂಡ್ ಒಂದು 2010 ತೊಗೊಂಡಾಗ ಜಸ್ಟ್ 500 ಪೇ ಮಾಡಿದೆ. ಇವಾಗ ಇದಕ್ಕೆ 2500, ತುಂಬ ಎಕ್ಸ್ಪೆನ್ಸಿವ್ ಆಗಿಬಿಟ್ಟಿದೆ ಇವಾಗೆಲ್ಲ. ಸೊ ಬಟ್ ಈ ಥರ ಫ್ಯಾನ್ಸಿ ಗೆಜ್ಜೆಗಳು ತುಂಬ ಕ್ವಾಲಿಟಿನೂ ಅಷ್ಟು, ಅಂದರೆ 1 ಇಯರ್ ಬರುತ್ತಷ್ಟೇ. ಬಟ್ ಇದು ಸ್ವಲ್ಪ ಚೆನ್ನಾಗಿದೆ ಕ್ವಾಲಿಟಿ ಆ್ಯಂಡ್ ಸ್ಟ್ರೆಂತ್ ಬರುತ್ತೆ ಅಂತ ಅಂದ್ಬಿಟ್ಟು ಡಿಸೈನ್ ನೋಡಿ ಸರಿ ತೊಗೊಂಡಿದ್ದಷ್ಟೇ. ಹಾಗೆ ಇವಾಗ ಪೂಜೆ ಕೂಡ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಟ್ ದ ಸೇಮ್ ಟೈಮ್ ಪ್ರಸಾದಕ್ಕೆ, ತಿಂಡಿಗೆ ಎಲ್ಲ ಕೂಡ ಮಾಡ್ತಾ ಒಂಥರ ಮಲ್ಟಿ ಟಾಸ್ಕ್ ಥರ ಮಾಡ್ತಾಯಿದ್ದೀನಿ. ಪೂಜೆಗೆಲ್ಲ ಜೋಡಿಸ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು, ಹಾಗೆಯೇ ಇಲ್ಲಿ ನೈವೇದ್ಯಕ್ಕೆ ಅಂತ ಅಕ್ಕಿ ಕಡಲೆಬೇಳೆ ಪಾಯಸ ಮಾಡೋಣ ಅಂತ. ಸಾಮಾನ್ಯ ದೇವಸ್ಥಾನಗಳೆಲ್ಲ ಕೊಡ್ತಾರಲ್ಲ, ಚೆನ್ನಾಗಿರುತ್ತೆ ಇದು. ಲಕ್ಷ್ಮೀ ದೇವಸ್ಥಾನದಲ್ಲಿ ಎಲ್ಲ ಇದನ್ನೇ ಸಾಮಾನ್ಯವಾಗಿ ಕೊಡೋದು, ನೀವು ನೋಡಿರ್ಬೋದು. ಅಕ್ಕಿ ಕಡಲೆಬೇಳೆನ ರಾತ್ರಿ ನೆನೆಸಿಟ್ಟಿದೆ, ಅದನ್ನು ಬೇಯಿಸ್ಕೊಂಡು ಈಗ ನಾನು ಸಕ್ಕರೆ ಹಾಕ್ತಾಯಿದ್ದೀನಿ. ಬಿಕಾಸ್ ಏನಕ್ಕೆ ಅಂದರೆ ಇದನ್ನ ಬೆಲ್ಲ ಹಾಕಿ ಮಾಡಬೇಕು, ಚೆನ್ನಾಗಿರುತ್ತೆ. ಬೆಲ್ಲ ಖಾಲಿ ಆಗಿಬಿಟ್ಟಿತ್ತು, ನಾನು ತಂದೇ ಇರಲಿಲ್ಲ, ಹಾಗಾಗಿ ಸಕ್ಕರೆನೇ ಹಾಕ್ತಾಯಿದ್ದೀನಿ. ಬೆಲ್ಲ ಹಾಕಿದರೆ ಅದರ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಜೊತೆಗೆ ಒಂದು ಸಣ್ಣ ಬಟ್ಲು ಕಾಯಿ ತುರಿ, ಆಮೇಲೆ ರಾತ್ರಿಯೇ ಗಸಗಸೆ ನೆನೆಸಿಟ್ಟಿದ್ದೆ ನಾನು, ಒಂದು ದೊಡ್ಡ ಸ್ಪೂನ್ ಆಗುವಷ್ಟು, ಅದನ್ನು ಹಾಕ್ತಾಯಿದ್ದೀನಿ. ಹಾಗೆ ಒಂದು 2 ಏಲಕ್ಕಿ, ಇದಿಷ್ಟು ಸೇರಿಸಿ ರುಬ್ಬಿ ಹಾಕಿದ್ರೆ ಪಾಯಸ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಸೊ ಇದಿಷ್ಟನ್ನು ನಾನು ಸ್ಮೂತಾಗಿ ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಹಾಕಿ ಕುದಿಯೋಕ್ಕೆ ಇಟ್ಕೊಂಡು ಹಾಗೆ ಮತ್ತೆ ನಾನು ಪೂಜೆ ಮಾಡೋಕ್ಕೆ ಹೋದೆ. ಆ್ಯಂಡ್ ಶ್ರಾವಣ ಮಾಸದಲ್ಲಿ ನಾನ್ ವೆಜ್ ತಿಂತೀರಾ ಅಂತ ಕೇಳಿದರೆ ನಂಗೆ ಕೆಲವು ಕಮೆಂಟ್ಸ್ ಬರ್ತಾ ಇರುತ್ತೆ ಅವಾಗವಾಗ. ಈ ಥರ ವಿಡಿಯೋಸ್ ನೋಡಿದಾಗ ನಾವು ಖಂಡಿತ ತಿನ್ನಲ್ಲ. ಶ್ರಾವಣ ಮಾಸದಲ್ಲಿ ನಾವಂತಲ್ಲ, ಸುಮಾರು ಜನ ತಿನ್ನಲ್ಲ. ಯಾಕೆ ತಿನ್ನಬಾರ್ದು ಅಂತಂದರೆ, ಈ ಟೈಮಲ್ಲಿ ಮಳೆ ಜಾಸ್ತಿ ಹಿಡ್ದಿರುತ್ತೆ, ಸೂರ್ಯನ ಬೆಳಕು, ಬಿಸಿಲು ಎಲ್ಲ ಕಡಿಮೆ. ಸೊ ಹಾಗಾಗಿ ನಮಗೆ ಡೈಜೆಷನ್ ಪವರ್ ಕೂಡ ಕಡಿಮೆ ಇರುತ್ತೆ. ಇದು ಬರೀ ಒಂದು ಏನೋ ಶಾಸ್ತ್ರ ಪದ್ಧತಿ ಅಂತಲ್ಲ, ಸೈಂಟಿಫಿಕ್ ಕೂಡ ಯೋಚನೆ ಮಾಡಿರ್ತಾರಲ್ಲ ನಮ್ಮ ಹಿರಿಯರು ಏನೇ ಮಾಡೋದಾದರೂ. ಸೊ ಹಾಗಾಗಿ ಡೈಜೆಷನ್ ಪವರ್ ಕೂಡ ಕಡಿಮೆ ಇರುತ್ತೆ ಅನ್ನೋ ಕಾರಣಕ್ಕೆ ಶ್ರಾವಣ ಮಾಸದಲ್ಲಿ ನಾನ್ ವೆಜ್ ತಿನ್ನಬಾರ್ದು ಅಂತ ಮಾಡಿರೋಂಥ ರೂಲ್ಸು. ಇಟ್ಸ್ ಬೆಟರ್, ಎರಡೂ ಕಡೆಯಿಂದಲೂ ಉತ್ತಮ. ಶ್ರಾವಣ ಮಾಸದಲ್ಲಿ ಹಬ್ಬಗಳು ಜಾಸ್ತಿ ಇರುತ್ತೆ,
ಆಮೇಲೆ ಇದು ಒಂದು ರೀಸನ್. ಸೊ 2 ರೀಸನ್ ಇದೆ. ಹಾಗೆಯೇ ಪೂಜೆ ಕೂಡ ನಂದೆಲ್ಲ ತಯಾರಿ ಆಯಿತು. ಶ್ರಾವಣ ಮಾಸ ಅಂದರೆ ನಾನು ಸ್ಪೆಷಲ್ಲಾಗಿ ಸ್ವಲ್ಪ ಪೂಜೆ ಮಾಡ್ತಾಯಿದ್ದೆ, ದೇವ್ರ ಸಾಮಾನುಗಳೆಲ್ಲ ಬೇರೆ ಇಡ್ತಾಯಿದ್ದೆ. ಆದರೆ ಈಗ ನಾನು ಕೂಡ ಮನೇಲಿ ಇರೋದಿಲ್ಲ, ಬೆಳಗ್ಗೆ ಹೋದರೆ ಸಂಜೆನೇ ಬರೋದು, ನನ್ನ ಹಸ್ಬೆಂಡ್ ಕೂಡ ಇರೋಲ್ಲ. ಸೇಫ್ಟಿ ಪರ್ಪಸ್ ಆಗಿ ಯಾವುದೇ ರೀತಿಯ ಬೆಳ್ಳಿ ಸಾಮಾನಾಗಲಿ ಏನು ನಾನು ತರಿಸಿ ಇಡೋದಿಲ್ಲ. ಹಾಗೆ ನಾರ್ಮಲಾಗಿ ನಾನು ಪ್ರತಿ ದಿವಸ ಹೇಗೆ ಇಟ್ಟು ಪೂಜೆ ಮಾಡ್ತಿದ್ದೆ ಹಾಗೆ ಪೂಜೆ ಮಾಡ್ತೀನಿ ಅಷ್ಟೇ. ಸೊ ನಾವು ಯಾವ ರೀತಿ ಪಾತ್ರೆಗಳನ್ನ ಇಟ್ಟು ಪೂಜೆ ಮಾಡ್ತೀವಿ ಅನ್ನೋದಕ್ಕಿಂತ ಎಷ್ಟು ಭಕ್ತಿಯಿಂದ ಎಷ್ಟು ಶ್ರದ್ಧೆಯಿಂದ ಪೂಜೆ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ. ಹಾಗಾಗಿ ಸೊ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಾನೀಗ ಬ್ರೇಕ್ಫಾಸ್ಟ್ ಕೂಡ ಎಲ್ಲ ಮಾಡಲಿಕ್ಕೆ ಬೇಕು. ನಂದು ಮಾರ್ನಿಂಗ್ ರುಟೀನ್ ಕೂಡ ಈ ವಿಡಿಯೋದಲ್ಲಿ ಶೇರ್ ಆಗ್ತಾಯಿದೆ. ಬೆಳಗ್ಗೆ ವಿತಿನ್ 8 ನನಗೆ ಎಲ್ಲ ಕೆಲಸ ಅಂದರೆ ಕಿಚನ್ ಕೆಲಸ ಎಲ್ಲ ಮುಗ್ದಿರಬೇಕು. ಅವಾಗೇ ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನಿಸೋದು. ನಾನು ಆಲ್ಮೋಸ್ಟ್ ಹಿಂದಿನ ದಿವಸನೇ ಎಲ್ಲ ಪ್ರಿಪೇರ್ ಮಾಡಿ ಇಟ್ಟಿರ್ತೀನಿ ಏನು ಮಾಡಬೇಕು ಅನ್ನೋದು. ಒಂದು 50% ಕೆಲಸ ಆದಂಗೆ ನಾವು ಏನು ಅಡುಗೆ ಮಾಡಬೇಕು, ಏನು ತಿಂಡಿ ಮಾಡಬೇಕು ಅನ್ನೋದು ಪ್ಲ್ಯಾನ್ ಆಗಿದ್ದರೆ 50% ಕೆಲಸ ಆದಂಗೆ. ಸೊ ಇವತ್ತು ನನ್ನ ಪ್ಲ್ಯಾನ್ ಪ್ರಕಾರ ಇವತ್ತು ಆಲೂಗಡ್ಡೆ ಹಾಕಿ ಬದನೇಕಾಯಿ ಹಾಕಿ ಬೇಳೆ ಸಾರು ಮಾಡ್ತಾಯಿದ್ದೀನಿ. ಇದೊಂಥರ ಅಥೆಂಟಿಕ್ ಬೇಳೆ ಸಾರು ರೆಸಿಪಿ. ಬೇರೆ ಯಾವುದೇ ತರಕಾರಿಗಿಂತ ಆಲೂಗಡ್ಡೆ ಬದನೇಕಾಯಿ ಸಾರು ತುಂಬ ಡಿಫ್ರೆಂಟ್, ಒಂಥರ ಅಥೆಂಟಿಕ್ ಟೇಸ್ಟ್ ಕೊಡುತ್ತೆ. ಸೊ ಅದನ್ನು ಕೂಡ ನಾನು ತರಕಾರಿ ಎಲ್ಲ ಕಟ್ ಮಾಡಿ ಅದನ್ನು ಕುಕ್ಕರಿಗೆ ಹಾಕಿ ಒಂದು ವಿಸಲಿಗೆ ಇಟ್ಕೊಂಡು ಇಲ್ಲಿ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತೀನಿ. ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಬ್ರೇಕ್ಫಾಸ್ಟ್. ಹೇಗೆ ಅಂತಂದರೆ ಬೆಂಡೆಕಾಯಿ ಹಾಕಿ ಒಂದು ರೈಸ್ ಮಾಡ್ತಾನೆ. ಇದೇನವ ಬೆಂಡೆಕಾಯಿ ರೈಸ್ ಅಂತ ಅಂದ್ಕೋಬೋದು, ಬಟ್ ಇಟ್ಸ್ ಸಿಮಿಲರ್ ಟು ಪುಳಿಯೋಗರೆ ಅಂತ ಅಂದ್ಕೊಳ್ಳಿ. ಆದರೆ ಪುಳಿಯೋಗರೆಗೆ ಒಂದು ಮೇನ್ ಇಂಗ್ರೀಡಿಯೆಂಟ್ ಹಾಕ್ತೀವಿ ಎಳ್ಳು, ಆದರೆ ಇಲ್ಲಿ ಹಾಕಲ್ಲ ಅಷ್ಟೇ. ಬಟ್ ಮಿಕ್ಕಿದೆಲ್ಲ ಏನು ಹಾಕ್ತಾಯಿದ್ನಿ ಅಂದರೆ ಒಂದು ಬಾಣಲೆ ಇಟ್ಕೊಂಡೋದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಕಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕಿ ಹುರ್ಕೊಂಡಿದ್ದೆ. ಧನಿಯಾ ಮತ್ತು ಒಣಮೆಣಸಿನ್ಕಾಯಿ. ಅದಾದಮೇಲೆ ಅದೇ ಬಾಣಲೆಗೆ ನಾನು ಒಂದು 2 ಟೇಬಲ್ ಸ್ಪೂನ್ ಧನಿಯಾ ಮತ್ತು ಒಂದು 4 ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ಖಾರಕ್ಕೆ ಎಷ್ಟು ಬೇಕು ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ನಾನು ಖಾರ ಕಡಿಮೆನೇ ಮಾಡಿದ್ದೀನಿ. ಇಲ್ಲ ಅಂತಂದರೆ ಇಷ್ಟು ಕ್ವಾಂಟಿಟಿಗೆ ಒಂದು 6 ಒಣಮೆಣಸಿನ್ಕಾಯಿ ಹಾಕಿದ್ರು ನಡೆಯುತ್ತೆ. ಅದಿಷ್ಟನ್ನು ಹಾಕಿ ಫ್ರೈ ಮಾಡಿ ಚೆನ್ನಾಗಿ ಬೆಂಡೆಕಾಯಿ ಫ್ರೈ ಆಗಬೇಕು. ಅದೇ ಬಾಣಲೆಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಬಿಟ್ಟು ಸಣ್ಣಗೆ ಬೆಂಡೆಕಾಯಿ ಹೆಚ್ಚಿಟ್ಕೊಂಡಿದ್ದೆ ಮಾಡ್ಕೋಬೇಕು. ಆವಾಗ ಅದು ರೈಸಲ್ಲಿ ತಿನ್ನುವಾಗ ಕೂಡ ನಮಗೆ ಒಂಥರ ಲೋಳೆ ಅಂತ ಅನಿಸಲ್ಲ. ಸೊ ಏನು ಈ ಥರ ಡಿಫ್ರೆಂಟ್ ಬ್ರೇಕ್ಫಾಸ್ಟ್ ಅಂತಂದರೆ ಯಾವಾಗಲೂ ಪುಳಿಯೋಗರೆ, ವಾಂಗಿಬಾತಾಗೆ ಬಜ್ಜಿನ ತಿಂತಾನೆ ಇರ್ತೀವಿ. ಈ ಥರ ಏನಾದ್ರು ಡಿಫ್ರೆಂಟಾಗಿ ಮಾಡಿದಾಗ ನಮಗೂ ಸ್ವಲ್ಪ ಡಿಫ್ರೆಂಟಾಗಿ ಅನಿಸುತ್ತೆ, ತಿನ್ನೋಕ್ಕೆ ಚೆನ್ನಾಗಿರುತ್ತಲ್ವ. ಹಾಗಾಗಿ ನಾನು ಈ ರೀತಿ ಏನಾದ್ರು ಡಿಫ್ರೆಂಟಾಗಿ ಯಾವಾಗ ಟ್ರೈ ಮಾಡ್ತಾ ಇರ್ತೀನಿ. ಬೆಂಡೆಕಾಯಿ ಹುರಿಯೋ ಹೊತ್ತಿಗೆ ಇದು ಪುಡಿ ಎಲ್ಲ ನಾನೇನು ಹುರಿದಿಟ್ಟಿದ್ದೆ ಎಲ್ಲ ತಣ್ಣಗಾಗಿತ್ತು. ಸೊ ಅದನ್ನ ಪೌಡರ್ ಮಾಡ್ಕೊಂಡು ತೆಕ್ಕೊಂಡಿದ್ದೀನಿ. ಈಗ ಮತ್ತು ಅದೇ ಬಾಣಲಿಗೆ ನಾನು ಹುಣಸೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಇದು ಆಲ್ಮೋಸ್ಟ್ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣಿನ ರಸ ತಗೊಂಡು ಹಾಕಿದ್ದೀನಿ. ರಸ ಹಿಂಡಿ ಹಾಕಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೊಂದು ಪುಟಾಣಿ ತುಂಡು ಬೆಲ್ಲ ಹಾಕ್ತಿದ್ದೀನಿ. ಬೆಲ್ಲ ಆಪ್ಷನಲ್, ಬಟ್ ಹುಣಸೆ ಹಣ್ಣು ಅಂತ ಹಾಕಿದ ಮೇಲೆ ಅಡುಗೆ ಮಾಡೋಕ್ಕೆ ಬೆಲ್ಲ ಹಾಕಲೇಬೇಕು. ಅಲ್ಲಿಗೆ ಅದು ಒಂದು ರೀತಿಯಾಗಿ ಬ್ಯಾಲೆನ್ಸ್ ಆಗುತ್ತೆ ಟೇಸ್ಟು. ಹಾಗಾಗ್ಬಿಟ್ಟು ಬೆಲ್ಲ ಮಸ್ಟ್ ಆ್ಯಂಡ್ ಶುಡ್ ಹಾಕಲೇಬೇಕು. ಈಗ ರಸ ಎಲ್ಲ ಚೆನ್ನಾಗಿ ಕುದ್ದು ಸ್ವಲ್ಪ ಗಟ್ಟಿ ಆಗ್ತಾಯಿದೆ ಅನ್ನೋ ಹೊತ್ತಿಗೆ ನಾನು ಪುಡಿ ಏನು ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಆಲ್ರೆಡಿ ಹುರಿದಿರೋದ್ರಿಂದ ತುಂಬ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನು ಇರೋದಿಲ್ಲ. ಬಟ್ ಪುಡಿ ಹಾಕಿದಾಗ ಸ್ವಲ್ಪ ಗಟ್ಟಿ ಅಂತ ಆಯಿತು ನನಗೆ. ಅಡುಗೆ ಮಾಡುವಾಗ ಈ ರೀತಿ ಹೆಚ್ಚು ಕಡಿಮೆಗಳು ಆಗ್ತಾ ಇರುತ್ತೆ. ನಾವು ಅದನ್ನ ನೀಟಾಗಿ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಸೊ ಪರ್ಫೆಕ್ಟಾಗಿ ಅಡುಗೆ ಮಾಡ್ಬೋದು. ಎಲ್ಲರೂ ಅಡುಗೆ ಮಾಡುವಾಗ ಕರೆಕ್ಟಾಗಿ ಆಗುತ್ತೆ ಅಂತ ಅಂದ್ಕೊಳ್ಳೋದು ಖಂಡಿತ ತಪ್ಪು. ಹೆಚ್ಚು ಕಡಿಮೆಗಳಾಗುತ್ತೆ. ನಾವು ಬ್ಯಾಲೆನ್ಸ್ ಮಾಡೋದು ಕಲಿತ್ರೆ ಚೆನ್ನಾಗಿ ಅಡುಗೆ ಮಾಡ್ತೀವಿ ಅಂತ ಅಷ್ಟೇ. ಸೊ ಈ ರೀತಿ ಗಟ್ಟಿ ಆಯಿತು ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕಿದೆ. ಅದಾದಮೇಲೆ ನಾರ್ಮಲಾಗಿ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕಿ ಮತ್ತೊಂದು ಸರಿ ಒಗ್ಗರಣೆ ಹಾಕ್ಕೊಂಡು ಸೊ ಅನ್ನ ಹಾಕಿ ಕಲಿಸ್ಕೊಂಡೆ. ಸೊ ಬೆಂಡೆಕಾಯಿ ರೈಸ್ ರೆಡಿ ಆಯಿತು. ಜೊತೆಗೆ ಹುರಿದಿರೋ ಬೆಂಡೆಕಾಯಿನೂ ಹಾಕಿ ಮಿಕ್ಸ್ ಮಾಡಿದರೆ ರೈಸ್ ರೆಡಿ ಆಯಿತು. ಸೊ ಇವಾಗ ನನ್ನ ಬ್ರೇಕ್ಫಾಸ್ಟ್ ರೆಡಿ. ಇವಾಗ ನಮ್ಮ 3 ಜನಕ್ಕೂ ಲಂಚ್ ಪ್ಯಾಕ್ ಮಾಡೋ ಟೈಮ್. ಲಿಖಿತ್ ಯದುವೀರ್ ಏನು ಮಾಡ್ತಾರೆ ಅಂದರೆ ಬೆಳಗ್ಗೆ ಏನು ಬ್ರೇಕ್ಫಾಸ್ಟ್ ತಿಂತಾರೆ ಅದನ್ನೇ ಮಧ್ಯಾಹ್ನ ತೊಗೊಂಡು ಹೋಗ್ತಾರೆ. ಸಾಮಾನ್ಯವಾಗಿ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಆ ಥರ ಎಲ್ಲ ಏನು ನಾನು ಮಾಡೋದಿಲ್ಲ. ಸೊ ಈಗ ಬ್ರೇಕ್ಫಾಸ್ಟಿಗೆ ಪುಳಿಯೋಗರೆ ಹಾಗೆ ಸಲಾಡ್. ಸಾಮಾನ್ಯವಾಗಿ ಸೌತೆಕಾಯಿ, ಕ್ಯಾರೆಟ್ ಇದ್ದೇ ಇರುತ್ತೆ ನಮ್ಮ ಮನೇಲಿ. ಅದನ್ನು ಸಾಮಾನ್ಯವಾಗಿ ತಿಂತಾನೇ ಇರ್ತೀವಿ ನಾವು, ಆಯಿತಾ. ನಾನಂತೂ ರೆಗ್ಯುಲರಾಗಿ ತೊಗೊಂಡು ಹೋಗ್ತೀನಿ. ಹಾಗೆ ಒಂದು ಹನಿ ಕೇಕ್ ಇತ್ತು ಮನೇಲಿ, ಒಂದೊಂದು ಪೀಸ್ ಹನಿ ಕೇಕ್ ಹಾಕಿದ್ದೀನಿ. ಏನಾದರೂ ಒಂದು ಸ್ವೀಟ್ಸ್. ಇದಿಷ್ಟು ಇವತ್ತಿನ ಲಂಚಿಗೆ ಪ್ಯಾಕ್ ಮಾಡಿರೋದು. 3 ಜನಕ್ಕೂ ಸೇಮ್ ಲಂಚ್ ಬಾಕ್ಸಸ್ ನಾನು ಪ್ಯಾಕ್ ಮಾಡ್ತೀನಿ. 8 ಗಂಟೆಗೆಲ್ಲ 3 ಜನದ್ದು ಲಂಚ್ ಪ್ಯಾಕ್ ಆಗಿರುತ್ತೆ. ಲಿಖಿತ್ 8 ಗಂಟೆ ಒಳಗೆ ಹೋಗಿರ್ತಾನೆ. ಅವ್ನು ಫಸ್ಟ್ ಪ್ಯಾಕ್ ಮಾಡಿ ಕಳಿಸಿ ಅದಾದಮೇಲೆ ಹಿಂದೆ ನಂದು ಮತ್ತು ಯದುವೀರ್ದು ಲಂಚ್ ಬ್ಯಾಗ್ಗಳನ್ನ ಪ್ಯಾಕ್ ಮಾಡಿಬಿಡ್ತೀನಿ. ಸೊ ಇದಿಷ್ಟು ಆಗಿಬಿಟ್ರೆ ನನಗೆ ನಾನು ಹೊರಡೋತ್ತಿಗೆ ಸ್ವಲ್ಪ ರಿಲೀಫ್ ಆಗಿರ್ತೀನಿ. ಸಣ್ಣ ಪುಟ್ಟ ಕೆಲಸಗಳು, ಆಮೇಲೆ ಕಿಚನ್ ಪೂರ್ತಿ ಕ್ಲೀನ್ ಮಾಡಿಬಿಟ್ಟು
ಆಮೇಲೆ ನಾನು ಸಮಾಧಾನವಾಗಿ ತಿಂಡಿ ತಿಂದು ಒಂದು 5 ನಿಮಿಷ ಕೂತು ಹೋಗ್ತೀನಿ. ಆವಾಗ ನಮಗೆ ಹೋಲ್ ಡೇ ಸ್ವಲ್ಪ ಕೂಲಾಗಿ ಹೋಗುತ್ತೆ, ಎಷ್ಟೇ ಬ್ಯುಸಿ ರೂಟೀನ್ ಇದ್ದರೂ. ಆ್ಯಂಡ್ ಈಗ ನಾನು ಹೊರಡೋ ಟೈಮಲ್ಲಿ ಪಾಯಸ ಏನು ಮಾಡಿದೆ ಅದನ್ನ ಸ್ವಲ್ಪ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೆ. ಬಟ್ ತುಂಬ ಬಿಸಿ ಇತ್ತು. ಸೊ ಕೂಲ್ ಆಗಲಿ ಅಂತ ಇಟ್ಟು ಹೋದರೆ ನನ್ನ ಹಸ್ಬೆಂಡ್ ತಂದು ಕೊಟ್ಟಿದ್ದು. ಎಸ್ ಫ್ರೆಂಡ್ಸ್, ಇದಾಗಿತ್ತು ನನ್ನ ಮಾರ್ನಿಂಗ್ ಬ್ಯುಸಿ ರೂಟೀನ್.